ಯಾಕೆ ಧ್ವಜವನ್ನ ಹಾರಿಸಲ್ಲ ಅನ್ನೋದು ಪ್ರಶ್ನೆ. ಸಂವಿಧಾನವನ್ನ ಯಾಕೆ ಒಪ್ಪೋದಿಲ್ಲ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತ್ರಿವರ್ಣ ಧ್ವಜವನ್ನು ಆರಿಸಿಲ್ಲ ಅನ್ನುವಂಥ ಉದಾಹರಣೆ ಎಲ್ಲೂ ಇಲ್ಲ. ಉದಾಹರಣೆಗೆ 1992ರ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ದಕ್ಷಿಣದಿಂದ ಉತ್ತರದವರೆಗೆ ಪ್ರವಾಸ ಮಾಡಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು ಸಂಘ ಪರಿವಾರ ಲಾಲ್ ಚೌಕ್ನಲ್ಲಿ. RSS ನ ಕಚೇರಿಯ ಮೇಲೆ ಅನ್ನೋದು ಪ್ರಶ್ನೆ. ಕಚೇರಿಯ ಮೇಲೆ ಅವತ್ತಿನ ದಿವಸ ಸ್ವರಾಜ್ಯದ ದಿವಸ ತ್ರಿವರ್ಣ ಧ್ವಜವನ್ನು ಹಾಕುತ್ತೆ, ಇನ್ನೊಂದು ಕಡೆ ಭಗವತ್ ಧ್ವಜವನ್ನು 2002ರ ನಂತರ ಈ ರೀತಿಯ ಬರ್ತಾ ಇದೆ. ಖಂಡಿತ. ಬಟ್ 2002ರವರೆಗೂ ಕೂಡ RSS ನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿಲ್ಲ. ಯಾಕೆ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ ಆಗಿರುವಂತದ್ದು. ಅದಕ್ಕೆ ಸೂಕ್ತವಾದ ಉತ್ತರ ಏನು ಅಂತ, ಯಾಕೆ ಹಾರಿಸಿಲ್ಲ, ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳಿ ಅಲ್ಲಿ ಮಾತನಾಡ್ತೀರಿ. ಓಕೆ, ಆಯ್ತು ಸರ್, ಮಾತನಾಡ್ತೀರಿ ಸರ್. ಏನು ಹೇಳ್ತೀರಿ ರಾಮಚಂದ್ರ ಸರ್? ಸರ್ ನೋಡಿ, ಇವ್ರು ಹೇಳ್ತಾರೆ ನಮ್ಮ ಸಂಘ ಸಂಸ್ಥೆ ಮನೆಯಲ್ಲಿ ಅವತ್ತಿನ ದಿವಸ ಹಾರಿಸ್ತಾರೆ. ಇವತ್ತು ಬರೀ ಅವತ್ತಿನ ದಿನ ಅಲ್ಲ, ಇಡೀ ಇವತ್ತು ಏನು ನಮ್ಮ ರಾಜ್ಯದಲ್ಲಿ BJP ಮುಖಂಡರಿದ್ದಾರೆ, MLAಗಳಿದ್ದಾರೆ, ಅವ್ರ ಕಚೇರಿಗಳಲ್ಲಿ ಕೂಡ ಇವತ್ತಿನ ದಿನ ನಮ್ಮ ರಾಷ್ಟ್ರಧ್ವಜನ ಆರಿಸಿಲ್ಲ. ಎಲ್ಲೂ ಒಂದು ಧ್ವಜಸ್ತಂಭ ಕೂಡ ಇಲ್ಲ. ಹೆಸರಿಗೆ ಇವರು ನಾವು ದೇಶ, ನಮ್ಮ RSS, ನಮ್ಮ ಸ್ವಯಂ ಸೇವೆ. ಈ ಉದಾಹರಣೆಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಸದಾ ವತ್ಸಲೆ ಮಾತೃಭೂಮಿ, ನಮ್ಮ ಮಾತೃಭೂಮಿಗೆ ಸದಾ ನಾವು ನಮಸ್ಕಾರ ಮಾಡ್ತೀವಿ ಅಂತ ಎಲ್ಲಿ ಮಾಡ್ತಾ ಇದ್ದಾರೆ ಸರ್? ಇವತ್ತು ಎರಡೂ ಪಕ್ಷದಲ್ಲಿ ತಗೊಳ್ಳಿ, ಇವತ್ತಿನ ದಿನ ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಇವತ್ತು ಅವ್ರು ಪಥಸಂಚಲನ ಮಾಡ್ಕೊಂಡವ್ರೆ ಹೋಗ್ತಾರೆ ಬಿಡ್ರಿ. ನಿಮ್ಗೆ ಯಾತಿಗೆ ತಲೆ ಕೆಡ್ಸ್ಕೊಂತೀರಾ? ನಿಮ್ಗೆ ಏನು ಜನಕ್ಕೆ ಇವತ್ತಿನ ದಿನ ಸರ್ಕಾರ ನಮ್ಮ ಕೈನಲ್ಲಿದೆ. ಇವತ್ತು ಜನಕ್ಕೆ ಏನು ಒಂದು ಒಳ್ಳೆ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಅವ್ರು ಪಥಸಂಚಲನ ಮಾಡಿದ ತಕ್ಷಣ ಇವತ್ತು 63ರಿಂದ ಏನು 250ಕ್ಕೆ ಬಂದಿದ್ದಾರೆ? ಬಂದಿಲ್ಲ. 118 ಕಳ್ತನದಲ್ಲಿ ಹೋಗ್ದಂಥವ್ರು ಇವತ್ತು 63ಕ್ಕೆ ಜನ ಬುದ್ಧಿ ಕಲಿಸಿ ಕೊಟ್ಟಿದ್ದಾರೆ ಅವ್ರಿಗೆ. ಜನಕ್ಕೆ ಒಳ್ಳೆ ಕೆಲಸ ಮಾಡಿ. ಅವ್ರು ಪಥಸಂಚಲನ ಅದರ ಮಾಡ್ತಾರೆ, ಎಲ್ಲಾರ ಮಾಡ್ತಾರೆ. ಬಟ್ ಒಂದು ಹೇಳ್ತಾರೆ ಕರೆಕ್ಟ್, ಅವರು ಕಾಂಗ್ರೆಸ್ ಸರ್ಕಾರ ಹೇಳ್ತಿದ್ದಾರೆ ಸರ್ಕಾರಿ ಜಾಗದಲ್ಲಿ ಮಾಡಬೇಡಿ, ಪರ್ಮಿಷನ್ ತೊಗೊಂಡು ಮಾಡಿ. ಪರ್ಮಿಷನ್ ಹಾಕೊಳ್ಳಿ. ಅವ್ರಿಗೇನು ದಡ್ರ? ಅವ್ರು ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಅವ್ರಿಗೇನು ದಡ್ರ RSSನವರು? ಇಲ್ಲ. ಬಟ್ ಏನಂತಂದರೆ ಇವತ್ತಿನ ದಿನ ನಾನು ಒಂದು 30 ವರ್ಷದ ಹಿಂದೆ RSS ಅನ್ನೋದಕ್ಕೆ ಒಂದು ಮರ್ಯಾದೆ, ಗೌರವ, ಬೆಲೆ ಎಲ್ಲ ಚೆನ್ನಾಗಿತ್ತು, ಒಳ್ಳೆತನ ಇತ್ತು. ಬಟ್ ಇತ್ತೀಚೆಗೆ ನೋಡ್ದಂದ್ರೆ ರಾಜಕೀಯದಲ್ಲಿ ಪ್ರಬಲ ಆಗ್ತಿದ್ದಂಗೆ ಇಲ್ಲಿ ಕಲ್ಮಶಗಳು ಜಾಸ್ತಿ ಆಗ್ಬಿಟ್ಟಿದೆ RSSಲ್ಲಿ. ನಾನು, ನೀನು, ತಾನು, ಹಿಂದೂ, ಮುಸ್ಲಿಮು ಸರ್. ಆಮೇಲೆ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಮುಸ್ಲಿಮ್ಸ್ ಸಮುದಾಯ ಇದು ಮಸೀದಿ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ಡಂಗೂರ ಬಾರಿಸ್ಕೊಂಡು ಹೋಗ್ತಾರೆ. RSSನವ್ರು ಯಾವತ್ತೂ ಅದು ಮಾಡಿಲ್ಲ. ಅದನ್ನು ಅಲ್ಲಿ ಮೆರವಣಿಗೆಗಳು ಹೋದಾಗ ನಮ್ಮ ದೇಶ, ನಮ್ಮ ರಾಜ್ಯ, ಸಾಮಾನ್ಯ ಜನ ಗಣೇಶ ಮೆರವಣಿಗೆ ಇದೆಲ್ಲ ಮಾಡಿದಾಗ ಬಾರಿಸ್ಕೊಂಡು ಹೋಗ್ತಾರೆ, ತಪ್ಪೇನಿಲ್ಲ. ಬಟ್ RSSನವರು ಯಾವುದೇ ಕಾರಣಕ್ಕೂ ಇಲ್ಲೆಲ್ಲೂ ಹೋಗಿಲ್ಲ, ನಾನು ನೋಡಿಲ್ಲ. ಪಥಸಂಚಲನ ಡಂಗೂರ ಬಾರಿಸ್ಕೊಂಡು ಹೋಗಿರೋದು ಎಲ್ಲೂ ಇಲ್ಲ. ಬಟ್ ಯಾತಕ್ಕೆ ಇವರು ಪಥಸಂಚಲನ ಮಾಡೋದಾದರೆ 100 ವರ್ಷಕ್ಕೆ, 100 ವರ್ಷದಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಏನಾದ್ರು ಒಂದು ಕೊಡುಗೆ ಕೊಟ್ಟಿದ್ದೀವ ನೀವು? ಏನಾದ್ರು ಒಂದು ಶಾಶ್ವತವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಏನಾದ್ರು ಒಂದು ಕೆಲಸ ಇದ್ದರೆ ಮಾಡಿ. ಅದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂಥ ಮಂತ್ರಿಗಳು, CMಗಳು ಒಳ್ಳೊಳ್ಳೆ ಕೆಲಸ ಮಾಡಿದಂಥ ಉದಾಹರಣೆಗಳು ಇವತ್ತು ಶಾಶ್ವತವಾಗಿ ಉಳ್ಕೊಂಡಿದೆ. ಇವ್ರು ಏನು ಮಾಡಿದ್ದಾರೆ? ತುಂಬ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ದೇಶದಲ್ಲಿ ಇವತ್ತಿನ ದಿನ 500 ರೂಪಾಯಿ ನೋಟಾಗಲಿ, 200 ರೂಪಾಯಿ ನೋಟಾಗಲಿ, 100 ರೂಪಾಯಿ ನೋಟಾಗಲಿ, ಅದೇನಾದ್ರು ಬಾಳಿಕೆ ಬರ್ತಾ ಇದೆಯಾ ಸರ್? ಒಂದು ಸರ್ ಎರಡು ಬಿಟ್ಬಿಡಿ. ಇವತ್ತು ಹಿಂದೆ ಒಂದು 30-40 ವರ್ಷದ ನೋಟು, 10 ರೂಪಾಯಿ ನೋಟು, 20 ನೋಟು ಇವತ್ತು ಚೆನ್ನಾಗೈತೆ. ಇವ್ರು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ನೋಟು ಇವತ್ತಿಗೆ ಏನೋ ಒಂದು 2 ತಿಂಗಳು ಜೋಬಲ್ಲಿ ಇಟ್ಕೊಂಬಿಟ್ಟಿದ್ರೆ ಹೋಯ್ತು ಕತೆ, ಅದ್ರ ಕತೆ. ಅಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ದೇಶದಲ್ಲಿ ಇವತ್ತು RSS ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ? ಜನಗಳಿಗೇನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರಾ? ಜನಗಳಿಗೇನಾದರೂ ಒಳ್ಳೇದು ಮಾಡ್ತಾ ಇದ್ದಾರಾ? ಇಲ್ವಲ್ಲ.